ಎಲ್ರಿಗೂ ನಮಸ್ಕಾರ. ಗೊತ್ತಿಲ್ಲ ನಾನು ಮಾತಾಡೋಷ್ಟು ದೊಡ್ಡವನಾಗಿದ್ದೀನಿ ಅಂತ, ಬಟ್ ಸರ್ ಹೇಳಿದ್ಮೇಲೆ ಇದಕ್ಕಿಂತ ಮುಂಚೆ ಒಂದು ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡ್ತಾ ಇದ್ದಂತ ಒಂದು ಮನುಷ್ಯ. ಬಟ್ ಮುನಿ ಅಣ್ಣ ಅವ್ರ ಜೊತೆ ಒಂದು ಸೀರಿಯಲ್ ಆಕ್ಟ್ ಮಾಡಿದ ಕಾರಣ ಅವರು ರೆಫರ್ ಮಾಡಿದ್ರು. ಸರ್ ನೋಡಿದ ತಕ್ಷಣ ನನ್ನ ಒಪ್ಕೊಂಡು ಇದಕ್ಕೆ ತಗೊಳ್ತಾರೆ. ಅಲ್ಲಿ ಹೋಗಿ ಒಂದು 2 ದಿವಸ ಶೂಟಲ್ಲಿ ನನಗೆ ಸಾಕಾಗಿತ್ತು. ಒಂದ್ಸತಿ ಓಡಿದ್ರೆ ಸಾಕು ಅನ್ನೋಷ್ಟು ಸಾಕಾಗಿತ್ತು. ಪೊಲೈಟ್ ಆಗಿ ಹೋಗಿ ಸರ್ ಹೇಳ್ಬಿಟ್ಟೆ, ಸರ್ ನೀವು ಬೇರೆಯವ್ರನ್ನ ನೋಡ್ಕೊಳ್ಳಿ, ನನ್ನ ಕೈಯಲ್ಲಿ ಆಗಲ್ಲ. ನನಗೆ ಗೊತ್ತು ನೀವು ಮಾಡ್ತಾ ಇರೋದು ಚಿತ್ರ ಚೆನ್ನಾಗಿ ಬರಬೇಕು, ನೀವು ಫೇಮಸ್ ಆಗಬೇಕು, ನೀವು ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಕೊಂಡೇ ಮಾಡ್ತಾ ಇದ್ದೀರಾ. ಬಟ್ ನನ್ನ ಕೈಯಲ್ಲಿ ತಗೊಳಕ್ ಆಗುತ್ತಿಲ್ಲ ಅನ್ನೋಂಥ ಹತ್ಬಿಟ್ಟೆ ಆ್ಯಕ್ಚುಲಿ, ಟು ಬಿ ವೆರಿ ಫ್ರ್ಯಾಂಕ್. ಅವ್ರು ಸಮಾಧಾನ ಮಾಡಿದ್ರು, ಓಕೆ ಅಡ್ಜಸ್ಟ್ ಮಾಡೋಲ್ಲ. ಅಲ್ಲಿಂದ ಶೂಟ್ ಮುಗಿಯೋವರೆಗೂ, ಕುಂಬಳಕಾಯಿವರೆಗೂ ಯಾವುದೇ ಸೀನ್ ಎಷ್ಟೇ ತಪ್ಪು ಮಾಡಿದ್ರು ಬೈದಿಲ್ಲ ನನಗೆ ಅವರು. ಅಷ್ಟೊಂದು ತಾಳ್ಮೆ. ಅವ್ರ ಒಳಗಡೆ ಹಲ್ಕಚ್ಚೋದು ನನಗೆ ಕಾಣಿಸ್ತಾ ಇತ್ತು, ಬಟ್ ನನಗೆ ಬೈದಿಲ್ಲ. ನನ್ನ ಎಮೋಷನ್ನ ಅವ್ರು ಅರ್ಥ ಮಾಡ್ಕೊಂಡು ಪ್ರಾಬಬ್ಲಿ ನನಗೆ ಸಪೋರ್ಟ್ ಮಾಡಿ ನನ್ನ ಇಲ್ಲಿವರೆಗೆ ಬೆಳೆಸಿದ್ದಾರೆ. ನಾನು ತುಂಬ ಕಲ್ತಿದ್ದೀನಿ. ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಒಬ್ಬ ಗುರುವಿಗೆ ಎಷ್ಟು ಮರ್ಯಾದೆ ಕೊಡ್ಬೋದು, ಎಷ್ಟು ಭಕ್ತಿ ಇರ್ಬೋದು ಅನ್ನೋದನ್ನ 2 ಸರ್ಗಳಿಂದ ನಾನು ನೋಡಿದ್ದೀನಿ. ಪ್ರತಿ ದಿವಸ ಗುರುಗಳಿಗೆ ಪೂಜೆ ಮಾಡದೆ ಅವರು ಶೂಟಿಂಗ್ ಸ್ಟಾರ್ಟ್ ಮಾಡಲಿಲ್ಲ. ನಾನು ಬೇಕಾದ್ರೆ ಇವಾಗ ಓಪನ್ ಆಗಿ ಹೇಳ್ಬೋದು, ರವಿ ಶ್ರೀವಾಸ್ತವ ಸರ್ ನನಗೆ ಗುರುಗಳು ಅಂತ. ಅವ್ರು ಇಲ್ಲದಿರುವಾಗ ಹೇಳೋದಿದೆಯಲ್ಲ, ಅದು ದೊಡ್ಡತನ ಅಂತ ಅನಿಸ್ತು ನನಗೆ. ಅವ್ರಿಲ್ಲ ಇವಾಗ, ಅವ್ರು ನೋಡ್ಲಿಕ್ಕೆ ಅವ್ರ ಮೇಲಿಂದ ನೋಡ್ತಾ ಇದ್ದಾರೆ. ಬಟ್ ಅವ್ರನ್ನ ಇವತ್ತು ಮನಸ್ಸಲ್ಲಿ ಇಟ್ಕೊಂಡು ಡೈಲಿ ಪೂಜೆ ಮಾಡಿಕೊಂಡು ಮಾಡುವಂತ ಕಾರ್ಯ 100% ಇದು ಸಕ್ಸಸ್ ಆಗುತ್ತೆ. ಇಲ್ಲಿ ಪ್ರತಿಯೊಬ್ಬರು ಇಮೋಷನ್ ಆಗ್ತಿದ್ದಾರೆ. ರವಿ ಸರ್ ಮಾತಾಡಿದಾಗ ಇಲ್ಲಿ ಎಲ್ಲರ ಕಣ್ಣಲ್ಲಿ ನೀರು ಬರ್ತಾ ಇದ್ದಾರೆ. ಸೋನು ಮೇಡಮ್ ಹೇಳಿದ್ರು, ಯಾಕೆ ನೀವೆಲ್ಲ ಅಳ್ತಾ ಇದೀರ ಅಂತ ಹೇಳ್ಕೊಂಡು. ದಟ್ ಕೈಂಡ್ ಆಫ್ ಕನೆಕ್ಷನ್, ದಟ್ ಬಾಂಡ್ ನಮ್ದು ಬೆಳೆದಿದೆ ಈ ಒಂದು 30-35 ದಿವಸದಲ್ಲಿ. ತುಂಬಾ ಚೆನ್ನಾಗಿ ಬಂದಿದೆ ಚಿತ್ರದ ಬಗ್ಗೆ ಡೈರೆಕ್ಟರ್ ಸರ್ ಅವರು ಮಾತಾಡೋದೇ ಒಳಿತು ಇವಾಗ ಸದ್ಯದ ಮಟ್ಟಿಗೆ. ಸೊ ಥ್ಯಾಂಕ್ ಯು. ಪ್ರಶ್ನೆ ಕೇಳಿ ಅಭ್ಯಾಸ. ಈ ಸ್ಟೇಜಲ್ಲಿ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಐ ಆಮ್ ಶಿವರಿಂಗ್, ಟು ಬಿ ಫ್ರ್ಯಾಂಕ್. ಆಂಕರಿಂಗ್ ಮಾಡಬೇಕಾದ್ರೆ ಪಟ ಅಂತ ಮಾತಾಡ್ತೀನಿ ನಾನ್ ಸ್ಟಾಪ್. ಎಡಿಟರ್ಸಿಗೆ ಕಷ್ಟ ಆಗುತ್ತೆ, ಬಟ್ ಐ ಡೋಂಟ್ ನೋ ವಾಟ್ ಟು ಸ್ಪೀಕ್ ಹಿಯರ್. ಬಟ್ ಎಸ್, ಈ ಒಂದು ಸ್ಥಾನದಲ್ಲಿ ಬರಬೇಕು ಅನ್ನೋದು ನನ್ನ ಕನಸಾಗಿತ್ತು. ಆ ಕನಸನ್ನ ನನ್ಸು ಮಾಡಿದ್ದಾರೆ ರವಿ ಶ್ರೀವತ್ಸ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ರಮೇಶ್ ಅಣ್ಣಂಗೆ ಕೂಡ, ಬಿಕಾಸ್ ರವಿ ಸರ್ ಈ ರೀತಿ ಒಂದು ಕ್ಯಾರೆಕ್ಟರ್ ಇದೆ ಅಂದಾಗ ಉತ್ತರ ಕರ್ನಾಟಕ ನನಗೂ ಇಷ್ಟ. ಬಟ್ ಆ ಭಾಷೆ ನಾನು ಮಾತಾಡ್ಬೋದಾ? ಬಿಕಾಸ್ ಹುಟ್ಟಿದ ಬೆಂಗಳೂರಲ್ಲಿ, ಓದಿದ್ದೆಲ್ಲ ಬೆಂಗಳೂರಲ್ಲಿ, ಮಾತಾಡೋದು ನಾವು ನಾರ್ಮಲ್ ಬೆಂಗಳೂರು ಕನ್ನಡ. ನಾನು ಏನಾದರೂ ಮಾಡಲಿಲ್ಲ ಅಂದರೆ ಬೇರೆ ಆಪ್ಷನ್ ಖಂಡಿತವಾಗ್ಲೂ ನೋಡ್ಕೋತಾರೆ. ಯಾಕಂದರೆ ಯಾರೇ ಆಗಲಿ ಒಂದು ಪಾತ್ರಕ್ಕೆ ಜೀವ ತುಂಬಬೇಕು. ಇಲ್ಲ ಅಂತಂದರೆ ನಾನೇ ಆಗಿರಲಿ ಇನ್ನೊಬ್ರು ಮಾಡಿದ್ರು ಚೆನ್ನಾಗಿರೋದಿಲ್ಲ. ಸೊ ರಮೇಶ್ ಅಣ್ಣ ಗುರುಗಳು ನನಗೆ ಚೆನ್ನಾಗಿ ಗೊತ್ತು ಹೇಗೆ ಒಂದು ಭಕ್ತಿಯಿಂದ ಇದು ಮಾಡ್ತಿದ್ದಾರೆ. ರಮೇಶ್ ಅಣ್ಣ ಏನಾದರೂ ಈ ಹುಡುಗಿ ಕೈಲಿ ಆಗುತ್ತಾ ಅಂದ್ಬಿಟ್ರೆ ಹೆಂಗೆ, ಈ ಫಿಯರ್ ಲಿಟ್ರಲಿ ಇತ್ತು. ಬಟ್ ರಮೇಶ್ ಅಣ್ಣ ನೋಡಿದ್ಮೇಲೆ ಓಕೆ ಮಾಡ್ತಾರಮ್ಮ. ಲಾಸ್ಟ್ 2 ಡೇಸಲ್ಲಿ ಸರ್ ನನಗೆ ಹೇಳಿದ್ರು, ಟು ಬಿ ಫ್ರ್ಯಾಂಕ್ ಭಯ ಇರಲಿಲ್ಲ ನನಗೆ. ಐ ಕ್ಯಾನ್ ಆ್ಯಕ್ಟ್ ಇನ್ ಫ್ರಂಟ್ ಆಫ್ 1000 ಪೀಪಲ್. ಬಟ್ ಸರ್ ಬಂದು ಹಿಂಗೆ ಕುತ್ಕೊಳ್ಬೋದಮ್ಮ ಅಂತಂದ್ರು. ಹೆಂಗೆ ಸರ್ ಅಂತ ಕೇಳಿದೆ ರವಿ ಸರ್ನ. ಅವ್ರು ತೋರಿಸಿದ್ರು ಶಾರ್ಟು. ಇಟ್ಸ್ ಲೈಕ್, ಸರ್ ಹಿಂಗೆ ಕುತ್ಕೊಳ್ಬೇಕಾ ಅಂತಂದೆ. ಹೌದಮ್ಮ. ಲಿಟ್ರಲಿ ಅಲ್ಲಿ ಭಯ ಶುರುವಾಯಿತು. ಇಟ್ಸ್ ನಾಟ್ ಲೈಕ್ ನಾನು ಮಾಡೋಕ್ಕಾಗಲ್ಲ ಅಂತ. ಅಕಸ್ಮಾತ್ ನನ್ನ ಕೈಲಿ ಆಗಿಲ್ಲ ಅಂದರೆ ಪಾತ್ರ ಹಾಳಾಗೋಗುತ್ತೆ, ನಾನು ಸೂಕ್ತನ ಅಲ್ವಾ, ಆ ಭಯ ಬಂತು. ಬಟ್ ದೆನ್ ಐ ವಾಸ್ ಲೈಕ್, ದಿನ ಮನೇಲಿ ವರ್ಕೌಟ್ ಮಾಡ್ತೀನಿ, ಕೆಲವು ಹೆಣ್ಮಕ್ಳಿಗೆ ಟೀಚ್ ಕೂಡ ಮಾಡ್ತೀನಿ. ಸೊ ನಾನು ಸ್ಟಾರ್ಟ್ ಮಾಡಿದೆ ನನ್ನ ಮೇಲೆ ವರ್ಕ್ ಮಾಡ್ಕೊಳ್ಳೋದಕ್ಕೆ. ಹಳ್ಳಿ ಹೆಣ್ಮಕ್ಳು ಹೆಂಗಿರ್ತಾರೆ, ಹೆಂಗೆ ಕುತ್ಕೊಳ್ತಾರೆ. ಅಲ್ಲಿ ಹೋಗಿದ್ದ ಫಸ್ಟ್ 2 ಡೇಸ್ ನನ್ನ ಶಾರ್ಟ್ಸ್ ಇರಲಿಲ್ಲ. ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇದ್ದೆ, ಯಾರು ಹೆಂಗೆ ಆ್ಯಕ್ಟ್ ಮಾಡ್ತಿದ್ದಾರೆ. ಪೃಥ್ವಿ ಸರ್ ಆ್ಯಕ್ಚುಲಿ ಹೇಳಿದ್ರು ಹಿಂಗೆ ಭಯ ಆಯಿತು ಎಲ್ಲ ಅಂತ. ಬಟ್ ದಟ್ ಇಸ್ ಜಸ್ಟ್ ಬಿಕಾಸ್ ನಾವೆಲ್ಲ ಮನೇಲಿ ತುಂಬಾ ಮುದ್ದಾಗಿ ಬೆಳೆಸಿರ್ತಾರೆ ನಮ್ಮನ್ನ. ಸಡನ್ ಆಗಿ ಒಬ್ರು ಯಾರಾದರೂ ಏನಾದ್ರು ಅಂದ್ರೆ ಇದು ಹಿಂಗಲ್ಲ ಹಂಗೆ ಅಂತ ನಾವು ತಡೆಯೋದಕ್ಕೆ ಆಗೋದಿಲ್ಲ. ಬಟ್ ಟು ಬಿ ಫ್ರ್ಯಾಂಕ್, ಹಿ ವಾಸ್ ಗುಡ್ ಎನಫ್ ಇನ್ ಹಿಸ್ ಜಾನರ್. ಅಲ್ಲಿ 3rd ಡೇ ನಂದು ಶುರುವಾಯಿತು. ಎಲ್ಲರೂ ಲಿಟ್ರಲಿ ಮಾನಿಟರ್ ಮುಂದೆ ಇದ್ದಾರೆ. ನಾನು ದೇವ್ರನ್ನ ನೆನೆಸ್ಕೊಂಡು ಶಿವಭಕ್ತೆ, ಸುದೀಪ್ ಸರ್ಸ್ ಫ್ಯಾನ್ ಆಫ್ ಕೋರ್ಸ್. ಸೊ ಏನು ಮಾಡ್ಲಪ್ಪ, ಓಕೆ ಉತ್ತರ ಕರ್ನಾಟಕ ಡೈಲಾಗ್ ಬೇರೆ ಕೊಟ್ಟರು ರಮೇಶ್ ಅಣ್ಣ. ಇನ್ನೇನಾದರೂ ರೀಟೇಕ್ ತಗೊಂಡ್ರೆ ಇಲ್ಲಿ ಮರ್ಯಾದೆ ಪ್ರಶ್ನೆ, ದೇವರೇ ಕಾಪಾಡಪ್ಪ ಅಂದ್ಬಿಟ್ಟು ಫಸ್ಟ್ ಶಾಟ್ ಕೊಟ್ಟು ಸುಮ್ಮನೆ ನೋಡಿದೆ. ಐ ಜಸ್ಟ್ ಸಾ ದಟ್ ದೇರ್ ವಾಸ್ ನೋ ರಿಯಾಕ್ಷನ್ ಲೈಕ್ ಅಯ್ಯೋ ಹಿಂಗ ಹಂಗ ಅಂತ. ದೇ ವಾಸ್ ಸ್ಯಾಟಿಸ್ಫೈಡ್. ಅಲ್ಲಿ ಐ ಫೆಲ್ಟ್ ಓಕೆ, ಇದನ್ನ ಇನ್ನ ಚೆನ್ನಾಗಿ ತಗೊಂಡು ಹೋಗ್ಬೇಕು. ಬಟ್ ಎಸ್, ಈ ಕ್ಯಾರೆಕ್ಟರ್ ಬಗ್ಗೆ ಈಗ ಸದ್ಯಕ್ಕೆ ನಾನು ಜಾಸ್ತಿ ಹೇಳಲ್ಲ.
ತುಂಬಾ ಕಷ್ಟಪಟ್ಟಿದ್ದೀವಿ ಆ ಬಿಸಿಲಲ್ಲಿ, ಆ ಕಾಸ್ಟ್ಯೂಮು, ಆ ಶೆಕೆ, ಆ ಬ್ಲಡ್ಡು. ನನ್ನ ಲೈಫಲ್ಲಿ ಊಹಿಸಕ್ಕಾಗದೇ ಇರುವಂತಹ ಒಂದು ಪಾತ್ರ, ಬಹುಶಃ ಮತ್ತೆ ನನಗೆ ಈ ರೀತಿಯಾದ ಒಂದು ಪಾತ್ರ ಸಿಗಲ್ಲ. ಆ್ಯಂಡ್ ನಾನು ಸಿಕ್ಕಿದ್ರು ಐ ಡೋಂಟ್ ನೋ ನಾನು ಹಂಗೆ ಮಾಡ್ತೀನೋ ಇಲ್ವೋ ಅಂತ. ಬಿಕಾಸ್ ಆಲ್ ದ ಕ್ರೆಡಿಟ್ ನಾನು ಮಾಡಿರೋದು ಖಂಡಿತವಾಗ್ಲೂ ರವಿ ಶ್ರೀವತ್ಸ ಸರ್ ಹಾಗೂ ರಮೇಶ್ ಅಣ್ಣ ಸರ್ಗೆ ಹೋಗುತ್ತೆ. ಆ ಒಂದೊಂದು ಡೈಲಾಗ್ ಹೇಳಬೇಕಾದ್ರೆ ನಾರ್ಮಲ್ ಆಗಿ ನಾವು ಮಾತಾಡೋದು ಬೇರೆ ಇರುತ್ತೆ, ಬಟ್ ಇದನ್ನ ಹಿಂಗೆ ಹೇಳ್ಬೇಕಮ್ಮ, ಇದೇ ಟೋನಲ್ಲಿ ಹೇಳ್ಬೇಕಮ್ಮ ಅಂತ ಹೇಳ್ತಾರೆ. ಓಕೆ ಓಕೆ ಓಕೆ, ಕಂಪ್ಲೀಟ್ 50 days ಇಟ್ ವಾಸ್ ಬರ್ನಿಂಗ್. ಬಿಕಾಸ್ ಫಸ್ಟ್ ಟು ಎಂಡ್ ನಾನಿದ್ದೆ ಶೂಟಿಂಗಲ್ಲಿ. ಐ ಹ್ಯಾವ್ ಸೀನ್ ದ ಅಪ್ಸ್ ಆ್ಯಂಡ್ ಡೌನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಪ್ರಾಜೆಕ್ಟ್ ಬಹುಶಃ ಜನರಿಗೆ ಇಷ್ಟ ಆಗತ್ತೆ. ಬಿಕಾಸ್ ರಿಯಾಲಿಟಿಲಿ ಏನು, ನಾವೀಗ ಸರ್ ಯಾರೋ ಒಬ್ರು ಕೇಳಿದ್ರು ಕೋಪ ಅಂದ್ರೆ ಏನು ಅಂತ. ಮನೇಲಿ ಅಪ್ಪ ಅಮ್ಮನ ಮೇಲೂ ಕೋಪ ಮಾಡ್ಕೊಳ್ತೀವಿ, ಅಕ್ಕ ತಮ್ಮನೂ ಜಗಳ ಆಡ್ತೀವಿ, ಅದು ಕೋಪನೇ. ಬಟ್ ಆ ಸ್ಥಾನದಲ್ಲಿ ಯಾರ್ಯಾರು ಇರ್ತಾರೆ, ಹೆಂಗೆ ಹೋಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎವ್ರಿ ಒನ್ ವಿಲ್ ನಾಟ್ ಸೆಟಲ್ ಡೌನ್. ನಾವು ಆಫೀಸಲ್ಲೂ ರೇಗಾಡ್ತೀವಿ ಬಾಸಸ್ ಮೇಲೆ. ಮುಂದೆ ಶ್ರೀನಿವಾಸ್ ಸರ್ ಕೂತಿದ್ದಾರೆ, ಅವರು ನಾನು ಆಂಕರಿಂಗ್ ಮಾಡ್ಬೇಕಾದ್ರೆ ಇಂಗ್ಲೀಷಲ್ಲಿ ಹೇಳಿದ್ರು, ಸೋನು ಲೈವ್ ಹಿಂಗಲ್ಲ ಹಂಗೆ. ಟು ಬಿ ಫ್ರ್ಯಾಂಕ್, ಆ ಲೈವ್ ದಿನನೂ ಹಂಗೆ ಇತ್ತು. ಒಂದು ತಪ್ಪಾದ್ರೆ ಯು ಆರ್ ನಾಟ್ ಪ್ರೂವ್ಡ್ ಆಸ್ ಅನ್ ಆಂಕರ್ ಅಂದಿದ್ರು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.